ನೀನು ಬಂದಿದ್ರು ಚೆನ್ನಾಗಿತ್ತು ಕಣ್ಸಿ ಅಂತಮ್ಮ. ನೀನು ಬರ್ಬೋದಾಯ್ತತ್ ಮಾತಾಡ್ಕೊಂಬರ್ಬೋದಾಗಿತ್ತು. ಇಲ್ಲ ಮಾಮ, ಹೋಗ್ರಿ ನೀವೇನೆ ಹೋಗಿ ಮಾತಾಡ್ಕೊಂಬರ್ರಿ. ಅವ್ರೇನು ಯಾತು ಕೇಳಲ್ಲ ವರದಕ್ಷಿಣೆ ಏನು. ಯಾತು ಕೇಳಲ್ಲ. ಅವರೇ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂಬ್ತಾರೆ. ನಮ್ಮ ಅಪ್ಪ ನಮ್ಮಮ್ಮಯ್ಯ ಎಲ್ಲನ ಒಳ್ಳೆಯರು. ನನ್ನ ತಮ್ಮನ ಹಂಗೇನೆ ನಮ್ಮ ಅಕ್ಕಯ್ಯ ಕಷ್ಟ ಆಗಿದ್ದಾಳೆ ಅಂತ ಅರ್ಥ ಮಾಡ್ಕೊಂತಾನೆ. ಹೋಗು. ಯಾತು ಕೇಳಲ್ಲ, ಹೋಗು. ಅವ್ರೇನು ಯಾತಕ್ಕೆ ಕೇಳಲಿಲ್ಲ ಅಂದ್ರೂ ಒಂದು ಕೈ ಚೆನ್ನ ಒಂದು ಕಾಲು ಚೆನ್ನ ಆದರೂ ಕೊಡ್ಬೇಕು ನಾವು. ಇಲ್ಲಾಂದ್ರೆ ಒಂದು ಉಂಗ್ರನಾದರೂ ಕೊಡ್ಬೇಕು ಕನಿಷ್ಠ. ಯಾತು ಕೊಡಲಿಲ್ಲ ಅಂದರೆ ಯಾತು ಕೊಡಲಿಲ್ಲ ನಿಮ್ಮ ಅಪ್ಪ ಇರು ಅಂತ ಹೇಳಿ ಅಂತಾರೆ. ಯಾಕೆ ಮದುವೆ ಮದುವೆ ಖರ್ಚು 50,000 1 ಲಕ್ಷನ ಕೊಡ್ತೀವಿ, ನೀವೇ ಮದುವೆ ಮಾಡ್ಕೊಳ್ರಿ ಅಂತ ಹೇಳೋದು. 50,000 ಕೊಡೋದು ಸಾಕು. ಎಲ್ಲ ಅವರೇ ಇಕ್ಕೊಂತಾರೆ. ಹೋಗಪ್ಪ, ಎಲ್ಲ ಅವರೇ ಮದುವೆ ಖರ್ಚು ಎಲ್ಲ ಇಕ್ಕೊಂಡು ಅವರೇ ಮದುವೆ ಮಾಡ್ಕೊಂತಾರೆ. ಹೋಗು. ಅವರೇನೇನು ಕೇಳಲ್ಲ. ನಿನ್ನೇನು ವರದಕ್ಷಿಣೆ ಕೊಡಪ್ಪ ಅಂತ ಕೇಳಲ್ಲ. ನಾವೆಲ್ಲ ಖರ್ಚು ಇಕ್ಕೊಂತೀವಿ. ಹೆಣ್ಣನ್ನು ಕೊಡ್ರಿ ಅಂತಾರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ. ಅವರು ಒಳ್ಳೆಯ ನಮ್ಮ ಅಪ್ಪ ನಮ್ಮಮ್ಮಯ್ಯ. ಅಂತ ಅಮ್ಮನೂ ಹಂಗೇನೆ. ಹೋಗು. ಈಗಳಮ್ಮ ಸುಮ್ಮನೆ ಯಾಕೆ, ಈಗ ಒಂದು ಕೈ ಚೇನ್ ಕೊಡ್ರಿ, ಒಂದು ಉಂಗ್ರನ ಕೈ ಚೇನ ಕೊಡ್ರಿ, ಒಂದು 50,000 ಕೊಡ್ರಿ ಖರ್ಚಿಗೆ, ಊಟದ ಖರ್ಚು ಅಷ್ಟೇ. ಅವ್ರು ಎಲ್ಲನ ಈಕಿ ಮದುವೆ ಮಾಡ್ಕೊಂತಾರೆ. ಯಾತನು ಕೈ ಚೇನು ಬೇಡ, ಕಾಲು ಚೇನು ಬೇಡ, ಉಂಗ್ರನೂ ಬೇಡ, ಯಾತು ಬೇಡ. ಸುಮ್ಮನಿರಿ. ನೀವು ಸುಮ್ಮನೆ ಒಂದು 50,000 ಖರ್ಚು ಕೊಡ್ರಿ, ಊಟದ ಖರ್ಚ ಕೊಟ್ಟು ಸುಮ್ಮನೆ ಮದುವೆ ಆಗೋದು ಕಲೀರಿ. ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ. ಹೋಗಲ್ಲಿ ಕೂತ್ಕೊಂಡು ಮಾತಾಡ್ರಿ, ಗೊತ್ತಾಗುತ್ತೆ. ನಾನು ಇನ್ನೇನು ಬರೋಣ, ಒಟ್ಟು ನನಗೆ ಮಂತಾಗೆ ಬದುಕೈತಿ. ಹೋಗಿ ಬರ್ರಿ ನೀವೇನು. ಹೋಗಪ್ಪ, ಅಕ್ಕಯ್ಯನೂ ಬರುತ್ತೆ, ಅಕ್ಕಯ್ಯ ಮಾಮ ಎಲ್ಲರೂ ಹೋಗಿ ಬರ್ರಿ. ಸರಿ ಅಮ್ಮ, ಹೋಗಿ ಬರ್ತೀವ. ಇನ್ನೇನು ಡೇಟು ಆಶೆ ಬಂದಿದ್ದೀವಲ್ಲ, 3 ಡೇಟು. ಅದ್ರಾಗ ಯಾವುದು ಇರಲಿ ಅಂತ ಹೇಳಿ ಕೇಳ್ಕೊಂಬ. ಯಾವ ಡೇಟ್ ಇರಲಿ ಇದ್ರಾಗೆ ಅಂತ ಹೇಳಿ ಕೇಳು. ಸರಿ ಅಮ್ಮ, ಆಯಿತು, ಕೇಳ್ತೀನಿ ಹೇಳು. ನಮ್ಮ ರೇಖ ಎಲ್ಗೋದ್ಲತ್ತು? ಅವಾಗ ಹೋದಾಳು ಅಲ್ಲಿ 7 ಹೊತ್ತು ಹೋಗಿ. ಆಗ ಅವಳು ನಾಗರತ್ನ ನಿರ್ಮಂತಕ್ಕೆ ಹೋಗ್ತಾಳೆ. ಅರತ್ ನಿರ್ಮಂತಕ್ಕೆ ಆಗ್ಲೆಲ್ಲ ಹೋಗ್ತಾಳೆ. ಏನು ಇಕ್ತಾಳೆ ಏನ. ಅಲ್ಲ, ಅವಳ ತಗೆ ಒಳ್ಳೆ ಬುದ್ಧಿ ಇಲ್ಲ ಕಣಮ್ಮ. ನೋಡು, ಅವಳು ಎಕ್ಸಾಮ್ ಬರಲಿಲ್ಲ, ಏನೂ ಬರಲಿಲ್ಲ. ಹೋಗಿ ಸುಮ್ಮನೆ ಮದುವೆ ಆದ್ಲು. ಹೋಗ್ಬೇಡ ಅವ್ರ ಮಂತಕ್ಕೆ ಅಂತೀನಿ. ಹೋಗ್ತಾಳೆ ಬರೀನಿ. ಬರಲಿಲ್ಲ. ಸರಿಯಾಗಿ ಹೇಳ್ತೀನಿ ಅವಳಿಗೆ, ಮದುವೆ ಸೊಟ್ಟಾಗತ್ತೆ, ಇಪ್ಪಟ್ಟು ನೀನು ಅಲ್ಲೂ ಇಲ್ಲೂ ಓಡಾಡಬೇಡ, ಎಲ್ಗೂ ಹೋಗ್ಬೇಡ ಅಂತ ಹೇಳ್ತೀನಿ. ಆಗ್ಲೆಲ್ಲ ಆ ಹುಡುಗಿ ಬುದ್ಧಿ ಸರಿ ಇಲ್ಲ. ಆಗ್ಲೆಲ್ಲ ಅಲ್ಲಿಗೆ ಹೋಗ್ತಾಳೆ. ಹಿಂಗೆ ವೀಕ್ಷಕರೇ, ನಮ್ಮ ಅಮ್ಮಯ್ಯ ನನ್ನ ಫ್ರೆಂಡ್ ಒಬ್ಬಳು ಲವ್ ಮ್ಯಾರೇಜ್ ಮದುವೆ ಆಗಿದ್ಲು. ನಾನು ಅವಳು ತುಂಬ ಕ್ಲೋಸು. ಏನು ಮಾಡಲಿ, ನನಗೆ ಅವಳು ಮದುವೆ ಆಗೋದೇ ಗೊತ್ತಿರಲಿಲ್ಲ. ಅವಳು ನನ್ನ ಹತ್ರ ಹೇಳೂ ಇರಲಿಲ್ಲ, ಹಿಂಗೆ ಹೋಗಿ ಮದುವೆ ಆಗ್ತೀನಿ ನಾನು ಅಂತ ಹೇಳಿ ಅವಳು ನನ್ನ ಹತ್ರ ಹೇಳೂ ಇರಲಿಲ್ಲ. ಆದರೆ ನಮ್ಮ ಅಮ್ಮಯ್ಯ ಇವರಿಬ್ರು ಹಿಂಗೆ ಮಾಡಿಬಿಟ್ಟು ಇವಳಿಗೂ ಎಲ್ಲ ಗೊತ್ತು ಅವಳ ವಿಷಯ ಅಂತ ಹೇಳಿ ನನ್ನ ಮೇಲೆ ಅವಳನ್ನಂತಕ್ಕೆ ಹೋಗಂಗಿಲ್ಲ, ನನ್ನ ಮೇಲೆ ಸಿಡಿಮಿಡಿ ನಮ್ಮ ಅಮ್ಮಯ್ಯ. ಅವತ್ತು ಹಿಂಗೆ ನಮ್ಮಮ್ಮ ಎಲ್ಲರೂ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ನಾನು ಬಂದೆ. ಅವಾಗ ನಮ್ಮ ಅಮ್ಮಯ್ಯ ಮುದ್ದೆ ಕೋಲ್ ತಾಂಡು ಸರಿಯಾಗಿತ್ತು. ಅವಳ ಮಂತಕ್ಕೆ ಯಾಕೆ ಹೋಗ್ತೀಯಾ, ಅವಳು ಕೆಟ್ಟಿರೋದೇ ಸಾಕು, ನೀನು ಕೆಡಬೇಕೇನೆ ಇನ್ನ ಅಂತ ಹೇಳಿ ಸರಿಯಾಗಿ ಹೊಡೀತು ನಮ್ಮಮ್ಮಯ್ಯ. ಅವಾಗ ಹೊಡೆದಿದ್ದೆ ನೋಡಪ್ಪ ನಮ್ಮಮ್ಮಯ್ಯ. ಮತ್ತೆ ನಾನು ಸಣ್ಣ ಹುಡುಗಿಗೆ ಒದಿಸ್ಕೊಂಡಿದ್ದು ಫಸ್ಟ್. ಆವಾಗಲೇ ಒದಿಸ್ಕೊಂಡಿದ್ದು, ಹೋಗ್ಬೇಡ ಅಂಬೋದು. ನಾನಾದರೆ ಕೇಳ್ತಿರ್ಲಿಲ್ಲ, ಹೋಗ್ತಿದ್ದೆ. ಅವಳು ನಾನು ತುಂಬ ಕ್ಲೋಸ್ ಅಂದರೆ ತುಂಬ ಕ್ಲೋಸ್ ವೀಕ್ಷಕರ. ಒಬ್ಬರು ಬಿಟ್ಟಿರ್ತಿರ್ಲಿಲ್ಲ. ಎಲ್ಲೋದ್ರೂ ಜೊತೆ. ಇಬ್ಬರೂ ಕಾಲೇಜ್ಗೆ ಹೋಗ್ಬೇಕಾದ್ರೂ ಜೊತೆ, ಸ್ಕೂಲ್ಗೆ ಹೋಗ್ಬೇಕಾದ್ರೂ ಜೊತೆ, ಎಲ್ಲೋದ್ರೂ ಜೊತೆಗೆ ಹೋಗ್ತಾ ಇದ್ವಿ ಇಬ್ರು. ಆದರೆ ಅವ್ಳು ಮದುವೆ ಲವ್ ಮಾಡ್ತಾರೆ ಅನ್ನೋದು ವಿಷಯ ಗೊತ್ತಿತ್ತು, ಆದರೆ ಮದುವೆ ಆಗೋ ವಿಷಯ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ, ನಾವು ಊರಿಗೆ ಹೋಗಿದ್ದೆ ಒಂದು ದಿವಸ. ಇನ್ನೊಬ್ಳು ಅವ್ರ ಮನೆ ಹತ್ರ ಕಾವ್ಯ ಅಂತ ಇದ್ದಾಳೆ. ಅವಳೇನು ಮಾಡ್ಯಾಳೆ, ಅವಳ ಹತ್ರ ಹೇಳಿ ಹೋಗ್ಬಿಟ್ಟವಳು. ನಾನು ಇರಲಿಲ್ವಾ, ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ಅದಕ್ಕೆ ನಮ್ಮಮ್ಮ ಏನು ತಿಳ್ಕೊಂಡೈತೆ, ಇವಳು ಊರಿಗೆ ಹೋಗ್ಯವಳೆ, ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಅವಾಗ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದ, ಅದಕ್ಕೆ ಇವಳು ಊರಿಗೆ ಹೋಗಿದ್ದಾಳೆ ನೋಡು, ಹಿಂಗೆ ಅವಳು ಹೋಗಿ ಮದುವೆ ಆಗೋದಕ್ಕೆ ನಾವೆಲ್ಲ ಬೈತೀವಿ ಅಂತ ಇವಳು ಊರಿಗೆ ಹೋಗ್ಬಿಟ್ಟವಳೆ ಅಂತ ಹೇಳಿ ನಮ್ಮಮ್ಮಯ್ಯ ನನ್ನ ಮೇಲೆ ಸಿಟ್ಟು. ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ಗುರ್ರನ್ನೋರು. ಅಲ್ಲ ಕಣ, ಎಲ್ಲಿಗೆ ಹೋಗಿದ್ದಾರೆ ಅಕ್ಕ, ಬಾರಿ ಇಲ್ಲಿ. ಎಲ್ಲೂ ಇಲ್ಲ ಕಣಮ್ಮ, ರತ್ನರ್ ಮನೆ ಹತ್ರ ಹೋಗಿದ್ದೆ. ಏನಿಕ್ಕಿದೆಯಾ ಅಲ್ಲಿ ಗಂಟ, ರತ್ನರ್ ಮನೆ ಹತ್ರ ಏನಿಕ್ಕಿದ್ಯಾ ನಿಮ್ಮ ಅಪ್ಪನ ಗಂಟ? ಆಗ್ಲಲ್ಲ ಅಲ್ಲಿಗೆ ಹೋಗಕ್ಕೆ ಹೇಳಿಲ್ವೇ ನಾನು ಹೋಗ್ಬೇಡ ಅಂತ ಹೇಳಿ? ಏನಿಲ್ಲ ಕಣಮ್ಮ, ಸುಮ್ಮನೆ ಮಾತಾಡ್ತಿದ್ವಿ. ಇನ್ನೇನು ಮಾತಾಡ್ತೀರ ಹೇಳು, ಅಲ್ಕಿಸ್ಕೊಂಡು ಅದು ಇದು ಮಾತಾಡ್ತಿರ್ತೀರ, ಅಲ್ಕಿಸ್ಕೊಂಡು ಅಷ್ಟೇನೆ. ಇಲ್ಲ ಕಣಮ್ಮ, ಅಲ್ಕಿಸ್ಕೊಂಡು ಯಾಕೆ ಮಾತಾಡೋಕೆ ಹೋಗೋಣ ಹೇಳು? ನಮ್ಮಮ್ಮ ಅಂತೂ ಯಾರನ್ನ ಮಾತಾಡ್ಸೋಕ್ಕಿಲ್ಲ, ಹಂಗೆ ಹೆಂಗೆ ಆಡ್ತಿರುತ್ತೆ. ಹೋಗಮ್ಮ, ನೀನೊಬ್ಳು ಹಂಗೆ ಯಾರನ್ನ ಮಾತಾಡ್ಸಿರತ್ತು, ಹಂಗಾರೆ ಯಾರನ್ನು ಮಾತಾಡ್ಸಂಗಿಲ್ಲ. ನಿನಗೆ ಮದುವೆ ಸೆಟ್ ಆಗೈತಿ, ಇನ್ನೇನು ಮದುವೆ ಮಾಡ್ತೀವಿ. ಹಿಂಗೆ ಮನೆ ಸುತ್ತರಿಯಕ್ಕೆ ಹೋದ್ರೆ ಯಾರನ್ನ ಏನಂತಾರೆ? ಯಾರಂತಾರೆ? ಸರಿಯಾಗಿ ಬಿಟ್ಟು ಬಿಡ್ತೀನಿ ನೋಡಿ, ಮುದ್ದೆ ಕೋಲ್ ತಾಂಡು, ಮುದ್ದೆ ಕೋಲ್ ಮುರಿಬೇಕು. ಹೋಗಿ ನೋಡೋಣ. ಯಾರನ್ನ ಮಾತಾಡ್ಸೋಕ್ಕಿಲ್ಲ, ಹಂಗೆ ಹೆಂಗೆ ಬೈತೀಯ? ನಾನೇನು ಮಾಡಿದೆ ಅಂಥದ್ದು? ಯಾವಾಗನ ತಕ್ಕ ಹಂಗೆ ಹೋಯ್ತೀನಿ ಅಂತೀಯ. ಮುಚ್ಚೆ ಬಾಯಿ, ಏದಿದ್ರಿಗೆ ಯಾಕೆ ಮಾತಾಡೋದು ನೀನು? ಈ ನಡುವೆ ಮಾತು ಜಾಸ್ತಿ ಮಾಡ್ತಾ ಇದೆಯಾ ರೇಖಾ ನೀನು? ಅವಳ ತಗೆ ಬುದ್ಧಿ ಸರಿ ಇಲ್ಲ ಕಣೆ. ಅಪ್ಪ ಅಮ್ಮಗೆ ಬೆಲೆ ಕೊಡ್ದಂಗೆ ಅವ್ರ ಅಪ್ಪ ಒಬ್ಬಳೆ ಮಗಳು ಅಂತಾರ. ಅಪ್ಪನವ್ರ ಅಮ್ಮ ಎಷ್ಟು ಚೆನ್ನಾಗಿ ಸಾಕಿದ್ರು. ಹೋಗಿ ಅವಳು ಮದುವೆ ಆಗ್ಲಲ್ಲ ಅಂತ ಅವಳನ್ನ ಕುಂಡ್ರಿಸ್ಕೊಂಡು ಮಾತಾಡೋದು, ಬರೀ 24 ಗಂಟೆ ಅವ್ರ ಮಂತಕ್ಕೆ ಹೋಗೋದು, ಹಂಗೆ ಮಾಡ್ತೀಯ ನೀನು?
ಸುಮ್ಮನಿರಮ್ಮ, ಅವಳೇನಂತ ತಪ್ಪು ಮಾಡಿದಾಳೆ? ಸುಮ್ಮನೆ ಅವಳು ಯಾಕಮ್ಮ ಹಂಗಂತೀಯ? ಇಷ್ಟಪಟ್ಟವಳು ಹೋಗಿ ಮದುವೆ ಆಗೋಳೆ ಬಿಡು. ಏನು ಬೇರೆ ಕ್ಯಾಸ್ಟ್ ಆಗಿಲ್ಲ, ಅವ್ರ ಕ್ಯಾಸ್ಟೇ ಆಗಿರೋದವಳು. ಸುಮ್ಮನೆ ನಿನ್ನ ಅವ್ರ ಅಪ್ಪಯ್ಯ ಅಯ್ಯೋ ಟಾಸೆ ಇಕ್ಕೊಂಡಿದ್ರು, ಒಬ್ಳೆ ಮಗಳು ಎಲ್ಲಾನ ಒಳ್ಳೆರಿ ಕೊಟ್ಟು ಮದುವೆ ಮಾಡೋಣ ಅಂತ ಇದ್ರು ಅಂತಾನು. ಸುಮ್ಮನೆ ಎದ್ದೆದೆ ಮೈಗ ಮುಚ್ಚ ಬಾಯಿ, ಮಾತಾಡ್ಬೇಡ ಅಂತ ಹೇಳಿದ್ರೆ ತಿರ್ಗಿ ಮಾತಾಡ್ತೀಯ. ತಗ್ಗಮ್ಮ ಒಯ್ಬೇಡ, ಮುದ್ದೆ ಕೊಲ್ತಾಂಡ ಅದು ಯಾಕೆ ಹಂಗೆ ಹೋಯ್ತೀಯ? ಒಯ್ಬೇಡ ತಗ್ಗಮ್ಮ. ಮತ್ತೆ ಮುಚ್ಚು ಅಂದರೆ ಎದ್ದೆದ್ರಿಗೆ ಮಾತಾಡ್ತೀಯ. ಹೋಗ್ಬೇಡ ಕಣೆ ಅಂತ ಹೇಳಿದ್ರೆ ಕೇಳಬೇಕು ಅಷ್ಟೇನಿ. ನಾನು ಇವತ್ತು ಹೇಳಿದ್ದೆ ಸೈ ನೋಡಿ, ಏನಾನ ಹೋಗು, ಕಾಲು ಮುರಿಕ್ ಬಿಡ್ತೀನಿ. ಯಾವಾಗಲೂ ಹೋಗೋಂಗಿಲ್ಲ. ಅವಳು ನನ್ನ ಫ್ರೆಂಡು, ನಾನು ಆಲೇನೆ ಅವಳು ನಾನು ಭಾಳ ದಿನದಿಂದ ಫ್ರೆಂಡ್ ಆಗಿದ್ವಿ, ಅದಕ್ಕೆ ಹೋಗ್ತೀನಿ. ಒಳ್ಳೆ ಫ್ರೆಂಡ್ ಆಗಿದ್ದೆ, ಬಿಡತ್ತ ಹೋಗ್ಲಿ ಅಂತಿದ್ದೆ. ಹೋಗಬೇಡ ನೋಡಿ ಹೇಳಿರ್ತೀನಿ. ಅವಳು ಮಾಡಿರೋ ಇದಕ್ಕೆ ನನಗಂಗೆ ಸಿಟ್ಟು ಬರುತ್ತೆ. ಅವಳು ನೆನೆಸ್ಕೊಬಿಟ್ರೆ ಸುಮ್ಮನಿರೋದು ಕಲಿಬೇಕು ನೋಡಿ ಹೇಳಿರ್ತೀನಿ. ಬಿಡಮ್ಮ ತಾಯಿ, ಹೋಗಲ್ಲ ಮದಿ ಬೇಡ, ಬಿಡು ತಗಿ. ಒಯ್ಬೇಡ ನನಗೆ ಅಯ್ಯಪ್ಪ, ಅದು ಹೆಂಗೆ ಒಯ್ತಿ ಹಂಗೇನೆ. ಒಯ್ಬೇಡ ತಗಿಯಮ್ಮ, ಹೋಗಲ್ಲ ಬಿಡಮ್ಮ ಇನ್ಮೇಲಿಂದನ. ನೋಡಿ ಇವತ್ತೇ ಹೇಳಿದ್ನಿ, ಇನ್ನೊಂದು ಮದುವೆ ಆಗತ್ತಕ ಏನನ್ನ ಕಾಲಿಕ್ಕವ್ರ ಮಂತಕ್ಕೆ ಏನಿಲ್ಲ ಗ್ರಾಚಾರ ಬಿಡಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರು, ನನ್ನ ಫ್ರೆಂಡ್ ಮಂತಕ್ಕೆ ಹೋಗಿದ್ರೆ ನಮ್ಮ ಅಮ್ಮಗೆ ಆಗಲ್ಲ. ಯಾಕಂದರೆ ಅವಳು ಮುಂಚೆಗೆಲ್ಲ ನಾನು ಬರ್ತಾ ಇದ್ಲು, ನಾನು ಹೋಗ್ತಾ ಇದ್ದೆ, ಚೆನ್ನಾಗಿದ್ವಿ. ಆದರೆ ಮದುವೆ ಆದಾಗಿಂದನೂ, ಯಾಕಂದರೆ ಅವಳು ಲವ್ ಮ್ಯಾರೇಜ್ ಮದುವೆ ಆದ್ಲು. ಅವ್ರ ಅಪ್ಪ ಅಮ್ಮನಿಗೂ ಇಷ್ಟ ಇಲ್ಲ ಹುಡುಗನ ಮದುವೆ ಆಗೋದು. ಅದಕ್ಕೇ ಹಿಂಗೆ ಮದುವೆ ಆಗಿದ್ದಕ್ಕೆ ನಮ್ಮ ಅಮ್ಮಗೆ ಸಿಟ್ಟು. ನಮ್ಮ ಅಮ್ಮಗಂತೂ ಅವಳು ಮಾತಾಡ್ಸಿದ್ರೆ ತುಂಬ ಸಿಟ್ಟು. ಏನು ಮಾಡೋದು, ನನಗೆ ಅವಳು ಮಾತಾಡಿಸ್ಲಿಲ್ಲ ಅಂದರೆ ಇರೋಕ್ಕಾಗಲ್ಲ. ನಾನು ಅವಳು ತುಂಬ ಕ್ಲೋಸು. ಇನ್ನೇನು ಮಾಡೋಕ್ಕಾಗುತ್ತೆ, ಮದುವೆ ಆಗೋವರೆಗೂ ಸುಮ್ಮನೆ ಅತ್ಲಾಗೆ ಸುಮ್ಮನೆ ಇರ್ತೀನಿ. ನಮ್ಮ ಅಮ್ಮಗೆ ಯಾಕೆ ಸಿಟ್ಟು? ಮದುವೆ ಆದಮೇಲೆ ಮಾತಾಡ್ಸಿದ್ರೆ ಆಯಿತು. ನಮ್ಮ ಅಮ್ಮಗೆ ಹಿಂಗೆ ಅವಳು ಹೋಗಿ ಲವ್ ಮ್ಯಾರೇಜ್ ಮದುವೆ ಆಗಿದ್ದಾಳೆ, ಮತ್ತು ನನ್ನ ಮಗಳನ್ನು ಹಿಂಗೆ ಆಗ್ಬಿಟ್ಟಳು ಅಂತೇಳಿ ನಮ್ಮ ಅಮ್ಮಗೆ ಸ್ವಲ್ಪ ಹಂಗೆ ಅನ್ನಿಸ್ತಾ ಐತೆ. ಅದಕ್ಕೆ ಹಿಂಗೆ ಮಾತಾಡುತ್ತೆ. ಸ್ವಲ್ಪ ಇದೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ವಿವರಣೆ ನೀಡಬೇಕಲ್ಲ ವೀಕ್ಷಕರೇ, ನಿಮಗೆ ಸ್ವಲ್ಪ ಅರ್ಥ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ವಿವರಣೆ ನೀಡ್ತಾ ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮ ಸ್ಟೋರಿ. ಓಕೆ ವೀಕ್ಷಕರೇ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.